ವೀಕ್ಷಕರೇ ನಮಸ್ಕಾರ, ಸಂಕಲ್ಪವಾಣಿ ನ್ಯೂಸ್ಗೆ ಸ್ವಾಗತ. ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಮೋನಿಶ್ ರೋಬೋ. ನಾನು ಡಿಗ್ರಿ ಎಜುಕೇಶನ್ ಮಾಡಿದ್ದೇನೆ, ಫಾರ್ಮಸಿಯಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಮೋನಿಶ್ G3C ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ. ಕೆಲವೊಂದು ಸಾಹಿತ್ಯ ಹಾಗೆ ಸಾಂಗ್ಗಳು, ಡಾಕ್ಟರ್ BR ಅಂಬೇಡ್ಕರ್ ಸಾಂಗ್ ಕೂಡ ಹಿನ್ನೆಲೆ ಬರೆದು ಸಮವೆಂದರೆ ಅದು ಭೀಮಗರ್ಜನೆ, ಸಮಾನತೆಯೇ ಎತ್ತಿ ಹಿಡಿದವರು. ಸಮವೆಂದರೆ ಅದು ಭೀಮಗರ್ಜನೆ, ಸಮಾನತೆಯೇ ಎತ್ತಿ ಹಿಡಿದವರು. ಭೀಮ 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 ಭೀಮ. ನನ್ನ ಕಿರುಚಿತ್ರ ಇದು ಒಂದು ಕಥೆನ ಅಂತ ಹೇಳಿ ಒಂದು ರಿಯಲ್ ಸ್ಟೋರಿ ಆಗಿರುತ್ತೆ. ಟ್ರೈಲರ್ ರಿಲೀಸ್ ಮಾಡಿದ್ದೀನಿ. ಜನರು ಕೂಡ ತುಂಬಾ ಮೆಚ್ಚುಗೆಯನ್ನ ನೀಡ್ತಾ ಇದ್ದಾರೆ. ತಮ್ಮ ಹೆಸರು ಏನಂದ್ರೆ? ಮೌನೇಶ್ ರೋಬೋ ಅಂತ ಹೇಳಿ. ಏನು ರೋಬೋ ಅಂದ್ರೆ? ಅದು ನನ್ನ ಇನ್ಸಿಲ್ ಸರ್. ನಾನು ಒಂದು ಪ್ರತಿಭಾ ಕಾರಂಜಿಯಲ್ಲಿ ಸ್ಟೇಟ್ ಲೆವೆಲ್ ಎಲ್ಲ ಹೋಗಿ ಬಂದಿದ್ದೀನಿ ಸರ್. ಹಂಗಾಗಿ ಈ ಇನ್ಸಿಲ್ ಅನ್ನ ನನ್ನ HM ಸರ್ ಕೊಟ್ಟಿರ್ತಾರೆ ಸರ್. ಹಂಗಾಗಿ ಅದನ್ನ ಕಂಟಿನ್ಯೂ ಮಾಡ್ಕೊಂತ ಬಂದಿದ್ದೀನಿ. ಕಾರಂಜಿ ಅಂತಂದ್ರೆ ಏನು ಮಾಡಿದ್ದೆ ನೀವು ಅಲ್ಲಿ? ಅಂದ್ರೆ ಛದ್ಮವೇಷದಲ್ಲಿ ರೋಬೋ ಆಕ್ಟಿಂಗ್ ಮಾಡಿದ್ದೆ ಸರ್. ನೀವು ಏನು ಓದ್ತಾ ಇದ್ರಿ ಅವಾಗ ನಾನು 7th 9th 8th 10th ಇವೆಲ್ಲ ಒಂದು ಛದ್ಮವೇಷ ಮಾಡ್ಕೊಂಡ. ಹಾಗೆ ಒಂದು ನಂದು ಕೆಲವೊಂದು ಟೀಚಿಂಗ್ ಮಾಡಿದ್ದೀನಿ ಸರ್. ಯೋಗ ಟೀಚಿಂಗ್ ಮಾಡಿದ್ದೀನಿ, 4 ವರ್ಷದಿಂದ ಮಾಡಿದ್ದೀನಿ. ಅದ್ರ ಕೂಡ ಜೊತೆಗೆ ಇವು ಕೆಲವೊಂದು ವಿಡಿಯೋಗಳನ್ನ ಮಾಡ್ತಾ ಇದ್ದೆ. ಇದ್ರ ಮೇಲೆ ಆಸಕ್ತಿ ಇತ್ತು ಸರ್. ಆ ವಿಡಿಯೋಗಳು ಅಂದ್ರೆ ಯಾವ ತರ ಮಾಡಿದ್ರಿ ನೀವು? ಏನೇನೆಲ್ಲ ಮಾಡಿದ್ರಿ? ಸಣ್ಣ ಸಣ್ಣ ಶಾರ್ಟ್ಸ್ ಆಗ್ಲಿ, ಒಂದು ಸಾಂಗ್ ಆಗ್ಲಿ, ಮತ್ತೆ ಸಾಹಿತ್ಯ ಬರೆಯೋದ್ರಲ್ಲಿ ಆಗ್ಲಿ ಬಹಳ ಆಸಕ್ತಿ ಐತಿ ಸರ್ ನನಗೆ. ಈಗ ಈ ಕಿರುಚಿತ್ರ ನಿರ್ಮಿಸ್ತಿರಲ್ಲ, ಆಲೋಚನೆ ಹೇಗ್ ಬಂತು ನಿಮ್ಗೆ? ಇದು ಒಂದು ನನಗೆ ಕನಸಾಗಿತ್ತು ಸರ್. ಒಂದು ಹೆಣ್ಣಿನ ಮೇಲೆ ಯಾವ ತರ ದೌರ್ಜನ್ಯ, ಯಾವ ತರ ಬಂದು ನಾವು ಮಕ್ಕಳನ್ನ ತಮ್ಮನ್ನ ವಶಕ್ಕೆ ಪಡಿಸಿಕೊಳ್ತಾರ ಅಂತ ಹೇಳಿ ಈ ನಿಮ್ಮ ಕಿರುಚಿತ್ರದ ಟೈಟಲ್ ಬಂದ್ಬಿಟ್ಟು ಇದು ಒಂದು ಕಥೆ ಅಲ್ಲ ನೈಜ ಘಟನೆ ಅಂತಿದೆ. ಹೌದು ಸರ್. ಓಕೆ, ಇದ್ರ ಬಗ್ಗೆ ಇದರಿಂದ ಉದ್ದೇಶ ಏನು? ಈ ಟೈಟಲ್ ಇಡೋ ಉದ್ದೇಶ ಏನು ನಿಮ್ದು? ಸರ್, ಇದು ಕತೆ ಆಗಿರಲ್ಲ ಸರ್. ಇದು ಚಿಕ್ಕ ಮಕ್ಕಳ ಮೇಲಿನ ಈ ಒಂದು ದೌರ್ಜನ್ಯದ ವಿಡಿಯೋ ಮಾಡ್ತಾ ಇದ್ರು. ಬಹಳ ಸೂಕ್ಷ್ಮವಾದ ಒಂದು ವಿಚಾರನ ಇಟ್ಕೊಂಡಿರಿ. ಅಂದ್ರೆ ತಂದೆ ತಾಯಿಗಿನ ಕೇರು ಶಿಕ್ಷಕರು ಕೂಡ ಮಾಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸರ್. ಹಾಗೆ ಇದರಲ್ಲಿ ಕೂಡ ಒಂದು 2 ಸಾಂಗ್ ಇದಾವೆ ಸರ್. ಜನರ ಮನ ಸೆಳೆಯಬಹುದು ಅಂತ ನನ್ನ ನಿಟ್ಟಿನಲ್ಲಿ ಅನಿಸ್ತಾ ಇದೆ ಸರ್. ಕಿರುಚಿತ್ರದಲ್ಲಿ ಸರ್ ಕಲಾವಿದರು ಬೇಕು, ಅದನ್ನ ನೀವು ಯಾವ ತರ ಆಯ್ಕೆ ಮಾಡ್ಕೊಂಡ್ರೆ? ಸರ್, ಇದು ಇದೇ ತರ ಇರ್ಬೇಕು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ ಸರ್. ಈ ತರ ಇರ್ಬೇಕಂತ. ಇದರಲ್ಲಿ ಬಂದ್ಬಿಟ್ಟು ಧನೋರ್ ಇದಾರೆ ಸರ್. ಹಾಗೆ ಬಡದಪ್ಪ ಅಂತೇಳಿ ಅವರು ಕೂಡ ಇದಾರೆ ಸರ್. ಹಂಗಾಗಿ ಮತ್ತೆ ಒಂದು ಪಾಪನ ಇಟ್ಕೊಂಡು ಅದನ್ನ ಶೋಷಣೆ ಮೇಲೆ ಯಾವ ತರ ಇರುತ್ತೆ ಅಂತೇಳಿ ಮಾಡಿಕೊಂಡಿರೋದ ಸರ್. ಇದು ಇನ್ನು ಬರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ನನಗೆ ರೆಸ್ಪಾನ್ಸ್ ಹೇಳಿದಾರೆ ಸರ್. ಯೂಟ್ಯೂಬ್ ಕಮಿಟ್ ಕೂಡ ಮಾಡಿದಾರೆ ಸರ್, ಇದು ಯಾವಾಗ ಬಿಡ್ತಾ ಇದೆಯಾ ಅಂತ ನೀನು ಅಂತೇಳಿ. ಈ ಕಿರುಚಿತ್ರವನ್ನು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ನೋಡಬೇಕು ಅಂತ ನೀವು ಭಾವಿಸ್ತೀರಾ? ಖಂಡಿತ ಸರ್, ಇದನ್ನ ನೋಡ್ಲೇಬೇಕು. ಪಬ್ಲಿಸಿಟಿಯಲ್ಲಿ ನೋಡ್ಬೇಕು ಈ ಫಿಲಿಂ. ಯಾಕಂತಂದ್ರೆ ಇದು ಒಂದು ಕತೆ ಅಲ್ಲ ಸರ್, ಇದು ರಿಯಲ್ ಸ್ಟೋರಿ ಸರ್. ಹಂಗಾಗಿ ನಾನು ಇದನ್ನ ಪ್ರೆಸೆಂಟ್ ಮಾಡ್ತೇನೆ ಸರ್, ಎಲ್ಲರಿಗೂ ಪ್ರೆಸೆಂಟ್ ಮಾಡ್ತೇನೆ. ಒಂದು ತಿಳುವಳಿಕೆ ಮಾಡ್ಕೋಬೇಕನ್ನೋ ಒಂದು ನಿಟ್ಟಿನಲ್ಲಿ ನೋಡ್ಬೇಕನ್ನೋ ಒಂದು ಕಾನ್ಸೆಪ್ಟ್ ಇದು ಇಟ್ಕೊಂಡು ಮಾಡಿದೀನಿ ಸರ್. ದಿನಗಳಲ್ಲಿ ಇದೇ ರೀತಿಯ ಸಮಾಜಕ್ಕೆ ಕಳೆ ಇರ್ತಕ್ಕಂಥ ಚಿತ್ರಗಳು ಮಾಡುವ ಯೋಚನೆ ನಿಮ್ಗೆ ಇದೆ ಸರ್. ಇನ್ನೂ ಒಂದು ಚಿತ್ರವನ್ನ ಮಾಡ್ಬೇಕು, ಒಂದು ಜನರಿಗೆ ಒಂದು ಒಳ್ಳೆ ಮೆಸೇಜ್ ಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಒಂದು ಚಿತ್ರ ರೆಡಿ ಮಾಡ್ಕೊಂಡಿದ್ದೀನಿ ಸರ್. ಈಗ ಈ ಯುವಕರು ಸಮಾಜಮುಖಿ ಕಂಟ್ಯಾಕ್ಟ್, ಈಗ ನೀವು ಮಾಡಿದ್ರೆ ನಮ್ದು ಕಂಟ್ಯಾಕ್ಟ್ ಬೆಸ್ಟ್ ಕಂಟ್ಯಾಕ್ಟ್ ಐತೆ. ಈ ತರ ಕಂಟ್ಯಾಕ್ಟ್ ಮಾಡ್ಬೇಕಂತ ತುಂಬಾ ಜನ ಅನ್ಕೊಂಡಿರ್ತಾರೆ. ಯುವಕರಿಗೆ ನೀವೇನ್ ಸಹಾಯ ಕೊಡ್ತೀರಿ ಸರ್? ನಮ್ಮ ಟೀಮಲ್ಲಿ ಕೂಡ ಮುಂದಿನ ಚಿತ್ರದಲ್ಲಿ ಒಂದು ಒಳ್ಳೆ ಒಂದು ಕಾನ್ಸೆಪ್ಟ್ ಬರೆದು ಇಟ್ಕೊಂಡಿದ್ದೀನಿ ಸರ್. ಅವರು ಕೂಡ ನನ್ನ ಬೆಂಬಲಿಂದ ಬರ್ಲಿ. ಅದೇ ಕೂಡ ಒಂದು ನಮ್ಮ ರಾಯಚೂರು ಯುವಕರು ರೆಡಿ ಇದ್ರೆ ನೀವು ಅವ್ರಿಗೆ ಅವಕಾಶ ಮಾಡಿಕೊಡ್ತೇನೆ ಸರ್. ನೆಕ್ಸ್ಟ್ ಒಂದು ಕಿರುಚಿತ್ರ ಕೂಡ ಮಾಡ್ಲಿಕ್ಕೆ ತಯಾರಾಗಿದ್ದೀನಿ ಸರ್. ದೊಡ್ಡ ಮಟ್ಟದಲ್ಲಿ ಕೂಡ ಎಲ್ಲರೂ ಬರ್ಲಿ, ನನಗೆ ಒಂದು ಸಪೋರ್ಟ್ ಮಾಡ್ಲಿ, ಅದಕ್ಕೂ ಒಂದು ಇದು ಸಿಗುತ್ತೆ ಅಂತ ಹೇಳಿ ನಾನು ಒಂದು ಮಾಡ್ಕೊಂಡಿದ್ದೀನಿ ಸರ್. ಯಾವ್ದಾದ್ರು ಕೆಲಸ ಆಗ್ಬೇಕಂತಂದ್ರೆ ಕೈಯಿಂದ ಆಗಲ್ಲ ಸರ್, ಕೈ ಸೇರು ಚಪ್ಪಾಳೆ ಅಂತ ಹೇಳ್ತಾರೆ. ಹೌದು ಸರ್. ಅದೇ ತರ ನೀವು ದೊಡ್ಡ ಒಂದು ಕಾರ್ಯ ಮಾಡಿದ್ದೀರಿ. ಈ ಒಂದು ಕಿರುಚಿತ್ರಕ್ಕೆ ಯಾರೆಲ್ಲ ಬೆಂಬಲ ಕೊಟ್ಟಿದ್ದಾರೆ, ಯಾರೆಲ್ಲ ನಿಮ್ ಹಿಂದೆ ನಿಂತಿದ್ದಾರೆ ಅಂತ? ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ನನಗೆ ಕೈ ಜೋಡಿಸಿದ್ದು ನನ್ನ ಗೆಳೆಯಂದ್ರು ಮಾತ್ರ ಸರ್. ಗೆಳೆಯಂದ್ರು ಕೂಡ ತುಂಬಾ ಕಷ್ಟಪಟ್ಟಿದ್ದಾರೆ ಸರ್.
ಹಿನ್ನೆಲೆ ನನ್ನ ಹಿಂದೆ ಇದ್ದು ಬೆಂಗಳೂರು ತನಕ ಬಂದು ಮ್ಯೂಸಿಕ್ ಎಲ್ಲ ಮಾಡು ಮಗ ನಿನ್ಗೆಲ್ಲ ಆಗುತ್ತೆ ಅಂತ ಹೇಳಿ ಒಂದು ಬೆನ್ನನ್ನ ತಟ್ಟಿದಂತ ನನ್ನ 3 ಗೆಳೆಯರು ಕೂಡ ಇದ್ರ ಕೊನೆಯದಾಗಿ ನೀವು ಸಾರ್ವಜನಿಕರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ? ಇಲ್ಲಿವರೆಗೂ ನನ್ನ ಬೆಳೆಸಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಆಗಲಿ ನನ್ನ ಪ್ರೀತಿ ಪ್ರೋತ್ಸಾಹ ಬೆಂಬಲ ಈಗಲೂ ನೀಡ್ತಾ ಇದ್ದಾರೆ ಸರ್. ಹಂಗಾಗಿ ನನ್ನ ಮನದಾಳದ ಮಾತು ಏನಂತಂದರೆ ಇದೇ ಥರ ನನ್ನ ಬೆಳೆಸಿ ಆರೈಸಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮೂಲಕ ವಾಟ್ಸಪ್ಗೆಲ್ಲ ಶೇರ್ ಮಾಡಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಇಡೀ ಕರ್ನಾಟಕ ಕೂಡ ವಿಷಯ ತಿಳಿ ಅನ್ನೋಂಥ ಒಂದು ಮಾತುಗಳನ್ನು ಹೇಳ್ತಾ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಸರ್. ಶಿವಕುಮಾರ್ ಚಲ್ಮಲ್, ಸಂಕಲ್ಪವಾಣಿ ನ್ಯೂಸ್, ಮಾನ್ವಿ. ಅಪ್ಪ ಅಪ್ಪ ಏಕೆ ಅಳ್ತಾ ಇದೆಯಪ್ಪ? ಈ ಸಮಾಜ ನನ್ನನ್ನು ಬದುಕಲು ಬಿಡಲಿಲ್ಲ ಅಪ್ಪ. ಈ ಸಮಾಜದಲ್ಲಿ ಇನ್ನೊಂದು ಜನ್ಮದಲ್ಲಿ ಹುಟ್ಟದೇ ಇರೋ ಥರ ಮಾಡಪ್ಪ. ಯಾಕೆಂದರೆ ನನ್ನ ಯಾವುದಾದರೂ ಪ್ರಾಣಿ ಪಕ್ಷಿ ಥರ ಸೃಷ್ಟಿ ಮಾಡಪ್ಪ. ಅಪ್ಪ ಅಪ್ಪ ಅಪ್ಪ